ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಬೆವರಿನ ಹನಿಯಲ್ಲಿ ಬೊಮ್ಮವ ತೋರಿಸಿ, ಕಾಯಕದಲ್ಲಿ ಕೈಲಾಸ ತೋರಿಸಿ, ವೃತ್ತಿಯ ಮುಖಕ್ಕೆ ಹೊಸ ಕಳೆ ಬರೆಸಿ, ಕುಸುಬಿನ ಕಿಳ್ಳೆಯ ಕಲಂಕ ಬಿಡಿಸಿ, ದುಡಿಮೆಯ ದೇವರ ದೇಗುಲದಲ್ಲಿ ನರ್ತಿಸಿ ಬಂದೆ, ಕೀರ್ತಿಸಿ ಬಂದೆ. ಬಸವನ ಬೆಳಕೆ ಎಲ್ಲಿಗೆ ಮುಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೆ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರನ್ನು ಸ್ಮರಿಸಿರುವಂತಹ ನಾಡಿನ ಹೆಸರಾಂತ ಕವಿಗಳಾದಂತಹ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರವರ ಈ ಒಂದು ಕವಿತೆಯನ್ನು ಸ್ತುತಿಸಿ, ಈ ದಿನ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮೈಸೂರು ನಗರ ಘಟಕ ಮತ್ತು ಕದಳಿ ಮಹಿಳಾ ವೇದಿಕೆ ವತಿಯಿಂದ ದತ್ತಿ ಕಾರ್ಯಕ್ರಮವನ್ನು ಮಹಾಜನ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪ್ರಾರಂಭದಲ್ಲೇ ಒಂದು ಸುಶ್ರಾವ್ಯವಾದಂತಹ ವಚನ ಗಾಯನದ ಮುಖಾಂತರ ಒಂದು ರೀತಿಯ ವಿಶೇಷವಾದ ಚಾಲನೆಯನ್ನು ನೀಡಿರುವಂತಹ ನಮ್ಮೆಲ್ಲರ ಆತ್ಮೀಯರು ಮತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯರಂಥ ಶ್ರೀಮತಿ ಸುಜಾತ ಎಸ್ ಮೇಡಮ್ ರವರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ, ಮತ್ತು ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಿರುವಂತಹ ಆತ್ಮೀಯರು, ನಾಡಿನ ಹೆಸರಾಂತ ಕವಿಗಳು, ಕವಿ ಹೃದಯವನ್ನು ಹೊಂದಿ ಇಡೀ ನಾಡಿನಾದ್ಯಂತ ಮನೆ ಮಾತಾಗಿರುವಂತಹ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮೈಸೂರು ನಗರ ಘಟಕದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಜಯಪ್ಪ ಹೊನ್ನಾಳಿರವರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ, ನಮ್ಮನ್ನು ಈ ಒಂದು ಮಹಾಜನ ಪ್ರೌಢಶಾಲೆಗೆ ಕರೆಯಿಸಿ ಒಂದೆರಡು ವಿಷಯಗಳನ್ನು ವಿದ್ಯಾರ್ಥಿಗಳ ಜೊತೆ ಹಂಚಿಕೊಳ್ಳಲು ಕಾರಣೀಭೂತರಾದಂತಹ ಕದಳಿ ಮಹಿಳಾ ವೇದಿಕೆಯನ್ನು ಅಧ್ಯಕ್ಷರಾದ ನಂತರ ಕ್ರಿಯಾಶೀಲವಾಗಿ ಅನೇಕ ಚಟುವಟಿಕೆಗಳನ್ನು ಕೈಗೊಳ್ಳುವುದರ ಮುಖಾಂತರ ಮೈಸೂರಿನಲ್ಲೇ ಒಂದು ರೀತಿ ಸಂಚಲನವನ್ನು ಮೂಡಿಸುತ್ತಿರುವಂತಹ ಈ ಒಂದು ಕದಳಿ ಮಹಿಳಾ ವೇದಿಕೆ ಅಧ್ಯಕ್ಷರಾದಂತಹ ಶ್ರೀಮತಿ ಶೋಭಾರಾಣಿ ಜಯಪ್ರಕಾಶ್ ಅವರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸಿ, ಮತ್ತು ವೇದಿಕೆಯಲ್ಲಿರುವಂತಹ ದತ್ತಿ ದಾಸೋಹಿಗಳಿವರಿಗೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸಿ, ಮತ್ತು ಈ ಕಾರ್ಯಕ್ರಮದ ಮುಂಭಾಗದಲ್ಲಿರುವಂತಹ ಎಲ್ಲ ವಚನ ಸಾಹಿತ್ಯ ಆರಾಧಕರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ, ನೆಚ್ಚಿನ ವಿದ್ಯಾರ್ಥಿಗಳಿಗೆ, ಶಿಕ್ಷಕ ಬಂಧು ಭಗಿನಿಯರಿಗೆ ಶರಣಾರ್ಥಿಗಳು. ನಮಗೆ ಕೊಟ್ಟಿರುವಂತಹ ವಿಷಯ ವಚನ ಸಾಹಿತ್ಯ ಇಂದಿನ ವಿದ್ಯಾರ್ಥಿಗಳ ಬದುಕಿಗೆ ದಾರಿದೀಪ. ತುಂಬ ವಿಶೇಷವಾದಂತಹ ವಿಷಯ ಇದು. ನಾವೆಲ್ಲ ವಿದ್ಯಾರ್ಥಿಗಳು ಹೇಗೆ ಶ್ರೀಮಂತರಾಗಬೇಕು ಎಂಬ ಆಲೋಚನೆಯನ್ನು ಮಾಡುವುದಕ್ಕಿಂತ ಬದಲು ಇರುವಂತಹ ಸಂಪತ್ತಲ್ಲಿ ಹೇಗೆ ನೆಮ್ಮದಿಯಿಂದ ಇರಬೇಕು, ಹೇಗೆ ಮನೆಯವರ ಜೊತೆ ಪ್ರೀತಿಯಿಂದ ಇರಬೇಕು, ಹೇಗೆ ಸಂತೋಷದಿಂದ ಬದುಕಬೇಕು ಅನ್ನುವುದನ್ನು ಕಲಿಸಿಕೊಡುವುದೇ ವಚನ ಸಾಹಿತ್ಯ. ಏಕೆಂದರೆ ಈಗೆಲ್ಲ ನಾವು ನೋಡ್ತಾ ಇದ್ದೀವಿ, ನಮ್ಮ ದೈಹಿಕ ವಯಸ್ಸೇ ಒಂದಾಗಿದ್ದರೆ ಮಾನಸಿಕ ವಯಸ್ಸೇ ಒಂದಾಗಿರುತ್ತೆ. ಈಗ ಇಲ್ಲಿರುವಂತಹ ವೇದಿಕೆಯಲ್ಲಿರುವಂತಹ ಎಲ್ಲರ ಮುಖವನ್ನು ನೋಡಿ, ಮುಖ ಹಸನ್ಮುಖಿಯಿಂದ ಕೂಡಿದೆ. ಅಂದರೆ ಕಳೆ ಹೇಗಿದೆ, ಮುಖದ ಕಳೆ ಹೇಗಿದೆ ಅಂತ ನಾವು ನೋಡಬೇಕಾಗತ್ತೆ. ಅವರಿಗೆ ವಯಸ್ಸು ಕೆಲವರಿಗೆ 50 ಇರ್ಬೋದು, ಕೆಲವರಿಗೆ 60 ಇರ್ಬೋದು, ಮಾನಸಿಕ ವಯಸ್ಸು 20-25 ಹಾಗಾಗಿರುತ್ತೆ. ಆದರೆ ಕೆಲವರು 15 ವರ್ಷದ ಮಕ್ಕಳಿಗೆ ತಲೆಯ ಮೇಲೆ ಭಾರವನ್ನು ಹಾಕ್ಕೊಂಡು ಮುಖವನ್ನು ಹೇಗೋ ಮಾಡಿಕೊಂಡು ಕುಳಿತಿರ್ತೀರ. ಆಗ ನಿಮ್ಮ ದೈಹಿಕ ವಯಸ್ಸು 15 ವರ್ಷ ಆಗಿರ್ಬೋದು, ಮಾನಸಿಕ ವಯಸ್ಸು ಎಷ್ಟಾಗಿರುತ್ತೆ? 60-70 ಆಗಿರುತ್ತೆ. ಹಾಗಾಗಿರಬಾರ್ದು ನಮ್ಮದು, ಅಲ್ವಾ? ಇವತ್ತು ಒಂದು ಒಳ್ಳೆಯ ಸಂತಸದ ಕ್ಷಣವನ್ನು ನಾವು ಸವಿಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಮೇಡಮ್ ಅವರು ಇಲ್ಲೊಂದು ಕಾರ್ಯಕ್ರಮವನ್ನು ಆಯೋಜನೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಕದಳಿ ವೇದಿಕೆಯವರು ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಉತ್ಸುಕರಾಗಿದ್ದಾರೆ. ಅಂದರೆ ಈ ಕ್ಷಣವನ್ನು ಸವಿಬೇಕು. ಈಗ ಉದಾಹರಣೆಗೆ ನೀವು ಸೋಮನಾಥಪುರಕ್ಕೆ ಹೋಗ್ತೀರಾ, ಅಲ್ಲಿ ಇರುವಂತಹ ಕೆತ್ತನೆ ಏನಿದೆ, ಶಿಲಾಬಾಲಿಕೆಯರು ಇವೆಲ್ಲವನ್ನು ಕೆತ್ತನೆ ಮಾಡಿದೆ. ಆ ಕೆತ್ತನೆ ಮಾಡಿರುವಂತಹ ಸಂದರ್ಭವನ್ನು ಅದನ್ನು ನೋಡಿ ನಾವು ಸಂತೋಷ ಪಡಬೇಕು. ಅದನ್ನು ಬಿಟ್ಟು ಅಲ್ಲಿ ಇರುವಂತಹ ಕೆತ್ತನೆಯನ್ನು ನೋಡಿ ಖುಷಿ ಪಡೆದೆ ಸೋಮನಾಥಪುರಕ್ಕಿಂತ ಬೇಲೂರಲ್ಲಿ ಚೆನ್ನಾಗಿದೆ ಅನ್ನೋದು,
ಬೇಲೂರಿಗೆ ಹೋಗಿ ಅಲ್ಲಿರುವಂತಹ ಕೆತ್ತನೆಯನ್ನು ನೋಡಿ ಅದನ್ನು ನಾವು ಕಣ್ತುಂಬಿಕೊಳ್ಬೇಕು, ಮನ ತುಂಬಿಕೊಳ್ಳೋದನ್ನು ಬಿಟ್ಟು ಬೇಲೂರಿಗಿಂತ ಹಳೇಬೀಡು ಚೆನ್ನಾಗಿದೆ ಅನ್ನೋದು, ಹಳೇಬೀಡಿಗಿಂತ ಎಲ್ಲೋರ ಚೆನ್ನಾಗಿದೆ ಅನ್ನೋದು, ಅಜಂತ ಚೆನ್ನಾಗಿದೆ ಅನ್ನೋದು, ಈ ರೀತಿ ಮನೋಭಾವ ಬಂದಾಗ ನಾವೆಲ್ಲೂ ಕೂಡ ಸಂತೋಷವನ್ನು ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ. ಇರುವ ಕ್ಷಣದಲ್ಲಿ, ಇರುವ ಸ್ಥಳದಲ್ಲೇ ನಾವು ಸಂತಸವನ್ನು ಅನುಭವಿಸೋದಕ್ಕೆ ತಯಾರಾಗಿರಬೇಕು. ಆದುದರಿಂದ ನಿಮ್ಮ ಒಂದು ಮುಖಚರ್ಯ ಮತ್ತು ನಿಮ್ಮ ಮನಸ್ಥಿತಿ ಈ ಒಂದು ವೇದಿಕೆಗೆ ಅನುಗುಣವಾಗಿ ನಿಮ್ಮ ಒಂದು ಮುಖಚರ್ಯವನ್ನು ಬದಲಾಯಿಸಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಡ್ತಾ ಇದ್ದೇನೆ ಮಕ್ಕಳ. ಈ ವಚನ ಸಾಹಿತ್ಯ ಕಾಲಘಟ್ಟದಲ್ಲಿ, ಈ ಸಾಹಿತ್ಯದ ಕಾಲಘಟ್ಟದಲ್ಲಿ ಹಳಗನ್ನಡ ಸಾಹಿತ್ಯ ಅಂತ ನೋಡ್ತೀವಿ, ನಂತರ ನಡುಗನ್ನಡ ಸಾಹಿತ್ಯ ಅಂತ ನೋಡ್ತೀವಿ, ನಂತರ ಹೊಸಗನ್ನಡ ಸಾಹಿತ್ಯ ಅಂತ ನೋಡ್ತೀವಿ. ಹಳಗನ್ನಡ ಸಾಹಿತ್ಯ ಪಂಡಿತರಿಂದ ರಚಿತವಾದಂತಹ ಸಾಹಿತ್ಯವನ್ನು ಪಂಡಿತರು ಮಾತ್ರ ಅರ್ಥ ಮಾಡಿಕೊಳ್ತಾ ಇದ್ರು. ಜನಸಾಮಾನ್ಯರು ಯಾರು ಕೂಡ ಈ ಒಂದು ಸಾಹಿತ್ಯವನ್ನು ಅಧ್ಯಯನ ಮಾಡೋದಾಗಲಿ, ಅರ್ಥ ಮಾಡಿಕೊಳ್ಳೋದಾಗಲಿ ಯಾರು ಕೂಡ ಸಾಹಿತ್ಯ ರಚನೆ ಮಾಡುವಂತಹ ಸಂದರ್ಭವೇ ಬಂದಿರಲಿಲ್ಲ. ಈಗ ನೀವು ನೋಡಿರ್ಬೋದು, ಕನ್ನಡದಲ್ಲಿ ಕೊನೆಯ ಪದ್ಯ ಒಂದು ಹಳಗನ್ನಡ ಇರುತ್ತೆ, ಪಾಠದಲ್ಲಿ ಒಂದು ಪಾಠ, ಗದ್ಯದಲ್ಲಿ ಒಂದು ಪಾಠ ಯಾವುದಿರುತ್ತೆ, ಹಳಗನ್ನಡ ಇರುತ್ತೆ. ಅದನ್ನು ಓದೋದಕ್ಕೆ ತುಂಬ ತಡವರಿಸ್ತೀರ. ಆದರೆ ಅಲ್ಲಿವರೆಗೆ 12ನೇ ಶತಮಾನದವರೆಗೆ ಇದ್ದಂತಹ ಸಾಹಿತ್ಯವನ್ನು, ಪಂಡಿತರಿಗೆ ಮಾತ್ರ ಸೀಮಿತವಾಗಿದ್ದಂತಹ ಸಾಹಿತ್ಯವನ್ನು ಜನಸಾಮಾನ್ಯರು ಕೂಡ ಅಧ್ಯಯನ ಮಾಡ್ಬೋದು, ಜನಸಾಮಾನ್ಯರು ಕೂಡ ವಚನ ಸಾಹಿತ್ಯದ ಮುಖಾಂತರ ತಮ್ಮ ಅಲ್ಲಿರುವಂತಹ ಅನುಭವಗಳನ್ನು ಹಂಚಿಕೊಳ್ಬೋದು ಅಂತ ತೋರಿಸಿಕೊಟ್ಟದ್ದೇ ವಚನ ಸಾಹಿತ್ಯ. ಅವರೇ ಬಸವಾದಿ ಪ್ರಮಥರು. ಅರ್ಥ ಆಯ್ತಲ್ಲ? 12ನೇ ಶತಮಾನದಲ್ಲಿ ರಚನೆಯಾದಂತಹ ಸಾಹಿತ್ಯ ತುರುಗಾಹಿ ರಾಮಣ್ಣ ಅಂತ ಬರ್ತಾರೆ, ಅವರು ದನ ಕಾಯೋಂಥವ್ರು. ದನ ಕಾಯೋರು ಕೂಡ ವಚನ ಸಾಹಿತ್ಯವನ್ನು ರಚನೆ ಮಾಡ್ತಾರೆ. 33 ಮಹಿಳೆಯರು ವಚನ ಸಾಹಿತ್ಯವನ್ನು ರಚನೆ ಮಾಡ್ತಾರೆ. ಆದುದರಿಂದ 12ನೇ ಶತಮಾನದ ವಚನ ಸಾಹಿತ್ಯವನ್ನು ನಾವು ಪ್ರಜಾ ಸಾಹಿತ್ಯ ಅಂತ ಕರಿತೇವೆ, ಜನತಾ ಸಾಹಿತ್ಯ ಅಂತ ಕರಿತೀವಿ. ಯಾಕಂದರೆ ನಾವು ಆ ವಚನ ಏನು ಹೇಳ್ತೀವಿ, ಈಗ ಮೇಡಮ್ ಒಂದು ವಚನವನ್ನು ಹೇಳಿದ್ರು, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ಅಂತ ಹೇಳಿದ್ವಿ. ಪ್ರತಿಯೊಬ್ಬರಿಗೂ ಅರ್ಥ ಆಯಿತು. ಆದರೆ ನಾನೇನೋ ಒಂದು ಹೇಳಿದಾಗ, ಹಳಗನ್ನಡದ ವಾಕ್ಯವನ್ನು ಹೇಳಿದಾಗ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದುದರಿಂದಲೇ ವಚನ ಸಾಹಿತ್ಯ 12ನೇ ಶತಮಾನದಲ್ಲಿ ಪ್ರಜಾ ಸಾಹಿತ್ಯವಾಗಿ ರೂಪುಗೊಳ್ಳುತ್ತೆ. ಯಾವ ರೀತಿ ರೂಪುಗೊಳ್ಳುತ್ತೆ ಅಂದರೆ, ಅದುವರೆಗೆ ಬಂದಂತಹ ಸಾಹಿತ್ಯಗಳೆಲ್ಲ ದೇವರನ್ನು ಕುರಿತಾಗಿ ಅಥವಾ ಯಾರೋ ಒಬ್ಬ ರಾಜನನ್ನು ಕುರಿತಾಗಿ ಬಂದಂತಹ ಸಾಹಿತ್ಯವಾಗಿತ್ತು. ಆದರೆ 12ನೇ ಶತಮಾನದಲ್ಲಿ ರಚನೆಯಾದದ್ದು ಸಾಹಿತ್ಯ ಯಾವುದು ಅಂದರೆ ಮನುಷ್ಯನನ್ನು ಕುರಿತು ರಚನೆಯಾಯಿತು. ಭಯವೇ ಧರ್ಮದ ಮೂಲ ಅನ್ನೋ ಒಂದು ಕಾಲಘಟ್ಟವಾಗಿದ್ದದ್ದನ್ನು ದಯವೇ ಧರ್ಮದ ಮೂಲ ಎಂಬ ಕಾಲಘಟ್ಟಕ್ಕೆ ಬಂದದ್ದೇ ವಚನ ಸಾಹಿತ್ಯ. ಈಗ ಉದಾಹರಣೆಗೆ ಇದನ್ನು ಸರಳವಾಗಿ ಹೇಳಬೇಕು ಅಂದರೆ, ನೀವು ನಿಮ್ಮ ಮನೆಗೆ ಒಂದು ಮೊಬೈಲನ್ನು ತಗೊಳ್ತಾರೆ, ಅಥವಾ ಟಿ ವಿಯನ್ನು ತಗೊಳ್ತೀರಾ, ಅಥವಾ ಇನ್ಯಾವುದೋ ಒಂದು ವಸ್ತುವನ್ನು ತಗೋತೀರಾ. ವಸ್ತುವನ್ನು ತಗೊಂಡಾಗ ಅದನ್ನು ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಒಂದು ಮ್ಯಾನ್ಯುವಲ್ ಕೊಡ್ತಾರೆ, ಒಂದು ಕೈಪಿಡಿಯನ್ನು ಕೊಡ್ತಾರೆ, ಅದನ್ನು ಹೇಗೆ ಬಳಸಬೇಕು ಅನ್ನೋದನ್ನು. ಹಾಗೆ ಅದಕ್ಕೆ ಒಂದು ಬೆಲೆ ಕಟ್ತೀವಿ ನಾವು. ಟಿ ವಿಗೂ ಬೆಲೆಯನ್ನು ಕಟ್ತೇವೆ, ಮೊಬೈಲ್ಗೂ ಬೆಲೆಯನ್ನು ಕಟ್ತೀವಿ, ಯಾವುದೇ ಒಂದು ವಸ್ತುಗೂ ಮೊಬೈಲ್ಗೆ ಆಗಿ ಪ್ರತಿಯೊಂದಕ್ಕೂ ನಾವು ಬೆಲೆಯನ್ನು ಕಟ್ತೀವಿ. ಆದರೆ ಬೆಲೆ ಕಟ್ಟಲಾರದಂತಹ ಜೀವ ಇದು ಮನುಷ್ಯ. ಇವ್ರಿಗೂ ಕೂಡ ಒಂದು ಮ್ಯಾನ್ಯುವಲ್ ಇರಬೇಕಲ್ವ, ಕೈಪಿಡಿ ಇರಬೇಕಲ್ವ. ಹಂಗೆ ಮಾನವನಿಗೆ ಕೈಪಿಡಿಯೇ ಈ ಒಂದು 12ನೇ ಶತಮಾನದ ವಚನ ಸಾಹಿತ್ಯ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಮಾನವ ತನ್ನ ಜೀವನವನ್ನು ಹೇಗೆ ನೇರ ದಾರಿಯಲ್ಲಿ ಸಾಗಿಸಿ ಜೀವನವನ್ನು ಒಂದು ಸಾರ್ಥಕತೆಗೊಳಿಸ್ಕೊಳ್ಬೇಕು ಅನ್ನೋದಕ್ಕೆ ಮಾನವನಿಗೆ ಮ್ಯಾನ್ಯುವಲ್ಲೇ ವಚನ ಸಾಹಿತ್ಯ. ನೀವು ಸಮುದ್ರದ ದಂಡೆಯಲ್ಲಿ ಲೈಟ್ ಹೌಸ್ ಅನ್ನೋದನ್ನು ನೋಡಿರ್ಬೋದು, ನೀವು ಗಮನಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಲೈಟ್ ಹೌಸ್, ಅದನ್ನು ಕನ್ನಡದಲ್ಲಿ ದೀಪಸ್ತಂಭ ಅನ್ನೋ ಒಂದು ಪದವನ್ನು ಬಳಸ್ತಾರೆ. ಆ ಲೈಟ್ ಹೌಸ್ ಬಹುಶಃ 7ನೇ ತರಗತಿ ಇಂಗ್ಲೀಷಲ್ಲಿ ಏನೋ ಪಾಠವನ್ನು ನೀವು ಓದಿಕೊಂಡು ಬಂದಿದ್ದೀರಾ. 7ನೇ ತರಗತಿ 6ನೇ ತರಗತಿ ಇಂಗ್ಲೀಷಲ್ಲಿ ಇರ್ಬೋದು ಅದು. ಈ ಲೈಟ್ ಹೌಸನ್ನು ಏಕೆ ಮಾಡಿರ್ತಾರೆ ಅಂದರೆ, ಹಡಗುಗಳು ಸಮುದ್ರದಲ್ಲಿ ಪಯಣವನ್ನು ಮಾಡ್ತಾ ಇರ್ತವೆ. ಪಯಣ ಮಾಡುವಾಗ ಈ ಅಲೆಗಳ ಹೊಡೆತಕ್ಕೆ ಸಿಕ್ಕಿ ಅವು ಪಯಣವನ್ನು, ತಮ್ಮ ಮಾರ್ಗವನ್ನು ಬದಲಿಸಿಬಿಡ್ತವೆ. ಬದಲಾದ ಮಾರ್ಗಗಳ ಹಡಗುಗೆ ಸರಿಯಾದ ದಾರಿಗೆ ಬರೋದಕ್ಕೆ ಆ ಲೈಟ್ ಹೌಸ್ ಸಹಾಯ ಆಗುತ್ತೆ. ಯಾಕಂದರೆ ನಾನು ತಲುಪಬೇಕಾದಂತಹ ಪಯಣ ಇಲ್ಲಿದೆ, ನಾನು ತಲುಪಬೇಕಾದಂತಹ ದಾರಿ ಇಲ್ಲಿದೆ ಅಂತ ಲೈಟ್ ಹೌಸ್ ನಮಗೆ ತೋರಿಸುತ್ತೆ ಅವ್ರಿಗೆ.
ಹಾಗೆ ಈ ವಚನ ಸಾಹಿತ್ಯವು ಕೂಡ ನಾವು ಸರಿದಾರಿಗೆ ಹೋಗಬೇಕಾದ್ರೆ ಇದು ಒಂದು ರೀತಿ ಲೈಟ್ ಹೌಸ್ ಇದ್ದಂಗೆ, ಒಂದು ರೀತಿಯ ದೀಪಸ್ತಂಭ ಇದ್ದಂಗೆ. ಈ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡೋದ್ರಿಂದ ಏನುಂಟಾಗುತ್ತೆ? ವಚನಗಳು ಏನಕ್ಕೆ ಬೇಕು ಅನ್ನೋದನ್ನು ನಾವು ಆಲೋಚನೆಯನ್ನು ಮಾಡ್ತಾ ಹೋದಾಗ, ವಚನಗಳನ್ನು ನೀವು ಅಧ್ಯಯನ ಮಾಡಿದ್ರೆ ತಲೆಯಲ್ಲಿ ಸದ್ವಿಚಾರ ಉಂಟಾಗುತ್ತೆ, ಕೈಯಲ್ಲಿ ಸತ್ಕಾರ್ಯ ಉಂಟಾಗುತ್ತೆ, ಎದೆಯಲ್ಲಿ ಸದ್ಭಾವ ಉಂಟಾಗುತ್ತೆ, ಬಾಯಲ್ಲಿ ಸವಿ ಮಾತು ಬರುತ್ತೆ. ಯಾವುದೇ ವಚನಗಳನ್ನು ಓದಿ, ನಿಮಗೆ ವಚನ ಸಾಹಿತ್ಯ ಅಂದರೆ ನಿಮಗೆ ಪುಸ್ತಕದಲ್ಲಿರುವಂತಹ 3 ವಚನಗಳು ಅಥವಾ 4 ವಚನಗಳನ್ನು ಓದಿದ್ರೆ ನೀವು ಸಂಪೂರ್ಣವಾಗಿ ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. 15 ವಚನ ಸಂಪುಟಗಳನ್ನು ತಯಾರು ಮಾಡಿದ್ದಾರೆ. ಅಷ್ಟನ್ನು 22,000 ವಚನಗಳನ್ನು ಕೂಡ ನೀವು ಅಧ್ಯಯನ ಮಾಡೋದಕ್ಕಾಗೋದಿಲ್ಲ. ಆದರೆ ನೀವು ಏನು ಬೇಕಾದರೂ ಬಿಟ್ಟಿರ್ತೀರ, ಮೊಬೈಲ್ ಬಿಟ್ಟಿರೋದಿಲ್ಲ ಅಲ್ಲ. ಪ್ರತಿಯೊಬ್ಬರು ಕೂಡ ಮನೆ ಒಳಗಡೆ ಹೋದ ತಕ್ಷಣ ನೀವೇನು ತಗೊಳ್ತೀರಾ ಕೈಗೆ ಅಂದರೆ ಮೊಬೈಲನ್ನು ಎತ್ತಿಕೊಳ್ಳುವಂತಹ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಮನೆಗೆ ಹೋದ ತಕ್ಷಣ ಮೊಬೈಲಲ್ಲಿ ನಾವು ಏನಾದರೂ ಒಂದು ಕೆಲಸವನ್ನು ಮಾಡಬೇಕು. ಆ ಮೊಬೈಲ್ ಮುಖಾಂತರವೇ ವಚನ ಸಾಹಿತ್ಯವನ್ನು ಅಧ್ಯಯನವನ್ನು ಮಾಡ್ಬೋದು. ನೀವು ಹೇಗೆ ಅಂದರೆ, ನೀವು ಕ್ರೋಮ್ಗೆ ಹೋಗ್ಬಿಟ್ಟು ಯಾವುದೇ ಆ್ಯಪನ್ನು ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ವಚನ ಸಂಪುಟ ಅಂತ ಇದೆ. ಸಿರಿಗೆರೆಯ ತರಳಬಾಳು ಬೃಹನ್ಮಠದವರು ವಚನ ಸಂಪುಟ ಅನ್ನೋ ಒಂದು ಸಾಮಾಜಿಕ ಜಾಲತಾಣವನ್ನು ಅಭಿವೃದ್ಧಿಪಡಿಸಿದ್ದಾರೆ. ನೀವು ವಚನ ಸಂಪುಟ ಅಂತ ಹೊಡೆದ್ರೆ ಅಲ್ಲಿ ಬಸವಣ್ಣನವರ ಫೋಟೋ ಬರುತ್ತೆ, ಅಲ್ಲಮ್ಮ ಪ್ರಭುಗಳ ಫೋಟೋ ಬರುತ್ತೆ, ಅಕ್ಕ ಮಹಾದೇವಿಯವರ ಫೋಟೋ ಬರುತ್ತೆ, ಸಿದ್ದರಾಮೇಶ್ವರರ ಫೋಟೋ ಬಂದು ಇನ್ನೊಂದು ಕಡೆ ಎಲ್ಲ ಶರಣರು ಅಂತ ಬರುತ್ತೆ. ನೀವು ಬಸವಣ್ಣನವರ ವಚನ ಬೇಕು ಅಂದರೆ ಬಸವಣ್ಣನವರ ಮೇಲೆ ಕ್ಲಿಕ್ ಮಾಡಿದ್ರೆ ಅವರ 1409 ವಚನಗಳು ತೆರ್ಕೊಳ್ತವೆ. ಆ 1409 ವಚನಗಳಲ್ಲಿ ಯಾವುದಾದ್ರೂ ಒಂದು ವಚನ ಬೇಕು ಅಂದರೆ ಆ ವಚನದ ಮೇಲೆ ಕ್ಲಿಕ್ ಮಾಡಿದ್ರೆ ಆ ವಚನದ ತಾತ್ಪರ್ಯ ಬರುತ್ತೆ. ಜೊತೆಗೆ ನಿನ್ನ ಪಕ್ಕದಲ್ಲಿ ಯಾರೋ ಇಂಗ್ಲೀಷ್ನವರು ಇದ್ದಾರೆ, ಅವರಿಗೆ ಕನ್ನಡ ಅರ್ಥ ಆಗಲ್ಲ ಅಂದರೆ ಅವ್ರಿಗೆ ಇಂಗ್ಲೀಷ್ನಲ್ಲೂ ಕೂಡ ನೀವು ಆ ವಚನವನ್ನು ಅರ್ಥಪಡಿಸ್ಬೋದು. ತಮಿಳ್ನವರು ಇದ್ದಾರೆ ಅಂದರೆ ತಮಿಳ್ ಭಾಷೆಯಲ್ಲೂ ಕೂಡ ಅದು ತರ್ಜುಮೆ ಆಗಿರುತ್ತೆ, ತಮಿಳ್ನವ್ರಿಗೂ ಕೂಡ ಅರ್ಥಪಡಿಸ್ಬೋದು. ಈ ರೀತಿ ವಚನ ಸಾಹಿತ್ಯ ನಿಮ್ಮ ಕೈಯಲ್ಲೇ, ಅಂಗೈಲಿರುವಂತಹ ಮೊಬೈಲ್ನಲ್ಲೇ ವಚನ ಸಾಹಿತ್ಯವನ್ನು ನೀವು ಅಧ್ಯಯನವನ್ನು ಮಾಡ್ಬೋದು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತೇ ನೀವು ಹೋಗಿ ಅದನ್ನು ಟ್ರೈ ಮಾಡಿ. ವಚನ ಸಂಪುಟ ಅಂತ ಹೊಡಿಬೇಕು. ವಚನ ಸಂಪುಟದಲ್ಲಿ ಬಸವಣ್ಣವರು ಎಷ್ಟು ವಚನಗಳಿದೆ ಅದನ್ನು ನೋಡಬೇಕು. ಆ ವಚನ ಕನ್ನಡದಲ್ಲಿ ಹೇಗೆ, ಇಂಗ್ಲೀಷಲ್ಲಿ ಹೇಗೆ, ಹಿಂದಿಲಿ ಹೇಗೆ, ತಮಿಳಿನಲ್ಲಿ ಹೇಗೆ ಇರುತ್ತೆ ಅನ್ನೋದನ್ನು ಒಂದು ಸಲ ಟ್ರೈ ಮಾಡಿ. ಯಾವ್ಯಾವುದನ್ನು ನೀವು ಪ್ರಯೋಗವನ್ನು ಮಾಡ್ತೀರಾ ಇದನ್ನು ಪ್ರಯೋಗವನ್ನು ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂದರೆ ಈ ವಚನ ಸಾಹಿತ್ಯ ವಿದ್ಯಾರ್ಥಿಗಳ ಬದುಕಿಗೆ ದಾರಿದೀಪ ಆಗಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು ಸಲಹೆಯನ್ನು ನಾನು ಕೊಡೋದಕ್ಕೆ ಇಷ್ಟಪಡ್ತೇನೆ ಮಕ್ಕಳೇ. ಇನ್ನು ವಿಶ್ವ ಆರೋಗ್ಯ ಸಂಸ್ಥೆ ಕೇಳಿದ್ದೀರಾ ನೀವು? ವಿಶ್ವ ಆರೋಗ್ಯ ಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು? 1945ರಲ್ಲಿ. ಅದು ಒಬ್ಬ ವ್ಯಕ್ತಿ ಆರೋಗ್ಯವಾಗಿರಬೇಕಾದ್ರೆ ಒಂದು ಡೆಫಿನಿಷನನ್ನು, ಒಂದು ವಾಕ್ಯವನ್ನು ಕೊಡುತ್ತೆ. ಆರೋಗ್ಯವಂತ ವ್ಯಕ್ತಿ ಅಂದರೆ ಒಬ್ಬನ ಗುರುತಿಸ್ಕೊಳ್ಬೇಕಾದ್ರೆ ಒಬ್ಬ ವ್ಯಕ್ತಿ ದೈಹಿಕವಾಗಿ ಆರೋಗ್ಯವಾಗಿರಬೇಕು, ಮಾನಸಿಕವಾಗಿ ಆರೋಗ್ಯವಾಗಿರಬೇಕು ಮತ್ತು ಸಾಮಾಜಿಕವಾಗಿ ಆರೋಗ್ಯವಾಗಿರಬೇಕು. ಅಂತಹ ವ್ಯಕ್ತಿಯನ್ನು ಆರೋಗ್ಯವಂತ ವ್ಯಕ್ತಿ ಅಂತ ಕರಿತೇವೆ. ನಾನು ಆರೋಗ್ಯವಂತವಾಗಿ ಚೆನ್ನಾಗಿದ್ದೇನೆ, ಆದರೆ ಮನಸ್ಸು ಚೆನ್ನಾಗಿಲ್ಲ ಅಂದರೆ ನನಗೆ ಅನಾರೋಗ್ಯ ಕಾಡ್ತಾ ಇದೆ ಅಂತ. ನಾನು ಚೆನ್ನಾಗಿದ್ದೇನೆ, ನೋಡೋದಕ್ಕೆ ನಾನು ಚೆನ್ನಾಗಿದ್ದಾನೆ, ಆದರೆ ಮನಸ್ಸಿನಲ್ಲಿ ಏನೋ ಒಂದು ರೀತಿ ಕಲುಷಿತವಾದಂತಹ ಅಂಶಗಳು ತುಂಬಿಕೊಂಡಿದೆ ಅಂದರೆ ನಾನು ಅನಾರೋಗ್ಯ ವ್ಯಕ್ತಿ ಅಂತ. ವಿಶ್ವಸಂಸ್ಥೆಯ ಧ್ಯೇಯ ವಾಕ್ಯದ ಪ್ರಕಾರ ಆರೋಗ್ಯವಾಗಿರಬೇಕು ಅಂದರೆ ದೈಹಿಕವಾಗಿ ಆರೋಗ್ಯವಾಗಿರಬೇಕು, ಮಾನಸಿಕವಾಗಿಯೂ ಕೂಡ ಆರೋಗ್ಯವಾಗಿರಬೇಕು ಅಂತ ಹೇಳ್ತಾರೆ. ಇದು ಎಷ್ಟನೇ ಶತಮಾನದಲ್ಲಿ? 20ನೇ ಶತಮಾನದಲ್ಲಿ ಬಂದಂತಹ ವಾಕ್ಯ. ಆದರೆ 12ನೇ ಶತಮಾನದಲ್ಲಿ 900 ವರ್ಷಗಳ ಹಿಂದೆಯೇ ಅಕ್ಕ ಈ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ವಾಕ್ಯವನ್ನು ವಚನಗಳ ಮುಖಾಂತರ ಕೊಡ್ತಾರೆ. ಅವರು ಕೊಡುವಂತಹ ವಚನ: ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಭಾವ ಶುಚಿ, ಇಂತಿ ಪಂಚ ತೀರ್ಥಂಗಳನ್ನೊಳಕೊಂಡು ಮರ್ತ್ಯದಲ್ಲಿನಿಂದ ನಿಮ್ಮ ಶರಣರ ತೋರಿ ಎನ್ನ ನುಡಿಕೊಳ್ಳ ಚನ್ನಮಲ್ಲಿಕಾರ್ಜುನ ಅನ್ನೋ ಒಂದು ವಚನವನ್ನು ಕೊಡ್ತಾರೆ. ನಡೆ ಶುಚಿ, ನುಡಿ ಶುಚಿ. ನಡೆಯ ಶುಚಿಯಾಗಿರಬೇಕು, ಶುದ್ಧವಾಗಿರಬೇಕು, ಜೊತೆಗೆ ನುಡಿಯೂ ಕೂಡ ಶುದ್ಧವಾಗಿರಬೇಕು. ನಡೆ ನುಡಿ ಶುದ್ಧವಾಗಿದ್ದರೆ ಮಾತ್ರ ನಾವು ಸಾಮಾಜಿಕ ಆರೋಗ್ಯವನ್ನು ಕಾಣೋದಕ್ಕೆ ಸಾಧ್ಯ. ಮೇಡಮ್ ಅವರು ಪ್ರಾರಂಭದಲ್ಲೇ ಸ್ವಾಗತವನ್ನು ಮಾಡುವಾಗ ಒಂದು ವಚನವನ್ನು ಹೇಳಿದರು. ನುಡಿದಡೆ
ಮುತ್ತಿನ ಹಾರದಂತಿರಬೇಕು, ನುಡಿದಡೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದಡೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದಡೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ಅಂತ ಹೇಳಿದ್ರಲ್ಲ, ಆ ವಚನದಂತೆ ನಮ್ಮ ನುಡಿಗಳು ಇರಬೇಕು. ಆ ನುಡಿದಂತೆ ಸಮಾಜದಲ್ಲಿ ನಾವು ನಡ್ಕೊಳ್ಬೇಕು. ಅದನ್ನು ಸಾಮಾಜಿಕ ಆರೋಗ್ಯ ಅಂತ ಕರೀತಾರೆ. ಇನ್ನು ತನು ಶುಚಿ, ತನು ಅಂದರೆ ದೈಹಿಕ ಆರೋಗ್ಯ, ದೇಹವನ್ನು ಆರೋಗ್ಯವಾಗಿ ಇಟ್ಕೊಳ್ಬೇಕು. ದೇಹವನ್ನು ಹೇಗೆ ಆರೋಗ್ಯವಾಗಿ ಇಟ್ಕೊಳ್ಳೋದು ಅಂದರೆ, ಮನೆಯಲ್ಲಿ ತಿಂಡಿ ತಿಂದಿರ್ತೀರ, ನಂತರ ಬಾಕ್ಸ್ ಕೊಟ್ಟಿರ್ತಾರೆ ಅಮ್ಮ, ಆ ಬಾಕ್ಸನ್ನು ತಂದು ಮಧ್ಯಾಹ್ನದಲ್ಲಿ ತಿಂತೀರಾ, ಮತ್ತೆ ಹೋಗಿ ಸಂಜೆ ಅಮ್ಮ ಏನು ಮಾಡ್ತಾರೆ ಅದನ್ನು ಮಾತ್ರ ತಿಂದರೆ ದೈಹಿಕವಾಗಿ ಆರೋಗ್ಯವಾಗಿರ್ತೀರ. ನೀವು ನಂತರ 4:15 ನಂತರ ರಸ್ತೆಯಲ್ಲಿರುವಂತಹ ಪಾನಿಪುರಿ, ಗೋಬಿ ಮಂಚೂರಿ ಇವೆಲ್ಲ ನಮ್ಮನ್ನು ಸೆಳೀತವೆ, ಆಕರ್ಷಿಸ್ತವೆ. ಅದನ್ನು ತಿಂದಾಗ ನಮ್ಮ ಆರೋಗ್ಯ ಏನಾಗುತ್ತೆ? ತನು ಶುಚಿ ಆಗುತ್ತಾ? ತನು ಶುಚಿ ಆಗೋದಿಲ್ಲ. ಅದಕ್ಕೂ ಕೂಡ ವಚನವನ್ನು ಆ ಸಂದರ್ಭದಲ್ಲೇ ಬರೀತಾರೆ. ಎನ್ನೊಡಲಾದರೆ ಎನ್ನಿಚ್ಛೆಯಲ್ಲಿರದೆ, ನಿನ್ನೊಡಲಾದರೆ ನಿನ್ನಿಚ್ಛೆಯಲ್ಲಿರದು, ಇದು ಎನ್ನೊಡಲು ಅಲ್ಲ ನಿನ್ನೊಡಲು ಅಲ್ಲ, ಜಗದ ಭಿನ್ನಾಣದೊಡಲು ಕಾಣ ರಮಾನಾಥ ಅಂತ ಹೇಳ್ಬಿಡ್ತಾರೆ ಜೇಡರ ದಾಸಿಮಯ್ಯನವರು. ಇಂತಹ ಭಿನ್ನಾಣಗಳು ಈ ಒಂದು ರೀತಿ ಪರಿಮಳವನ್ನು ಸೂಚಿಸ್ಬಿಟ್ಟು ತಿನ್ನಬೇಡ ಅಂದರೆ ಹೇಗೆ? ಪ್ರತಿಯೊಂದರ ಸೆಳೆತ ಕೂಡ ನಮ್ಮನ್ನು ಆಕರ್ಷಿಸುತ್ತೆ. ಆ ರೀತಿಯಲ್ಲಿ ತನುಶುಚಿಯಾಗಿಟ್ಕೊಳ್ಬೇಕು ಅಂದರೆ ನಾವು ಆಹಾರದಲ್ಲಿ ಒಂದು ವಿಶೇಷವಾಗಿ ಒಂದು ಅಂಶವನ್ನು ನಾವು ಕಾಪಾಡಿಕೊಳ್ಬೇಕಾಗತ್ತೆ. ಇನ್ನು ಮನಶುಚಿ, ಮನಸ್ಸು ಕೂಡ ಶುದ್ಧವಾಗಿರಬೇಕು. ಮನಸ್ಸು ಹೇಗೆ ಶುದ್ಧವಾಗಿಟ್ಕೊಳ್ಳೋದು? ನೀವು ಇಲ್ಲಿದ್ದೀರಾ, ಮನಸ್ಸು ಎಲ್ಲೋ ಇದೆ. ಈಗ ಮನವೆಂಬುದು ಮರ್ಕಟದಂತೆ ಲಂಘಿಸುವುದೆನ್ನ ಮನ ನೋಡಯ್ಯ ಅಂತ ಹೇಳ್ಬಿಡ್ತಾರೆ. ಮನಸ್ಸನ್ನು ಎಲ್ಲಿಗೆ ಹೋಲಿಸ್ತಾರೆ? ಕೋತಿಗೆ ಹೋಲಿಸ್ತಾರೆ. ಅದು ಇಲ್ಲಿದೆ ಅಥವಾ ಇನ್ನೆಲ್ಲೋ ಹೊರಗಡೆ ಇದೆ, ಆಟ ಆಡ್ತಾ ಇದೆ, ಇನ್ನೆಲ್ಲೋ ಇದೆ. ಆ ಮನಸ್ಸನ್ನು, ಮರ್ಕಟದಂತಿರುವಂತಹ ಮನಸ್ಸನ್ನು ನಾವು ಎಲ್ಲಿ ಇದ್ದೀವಿ ಅಲ್ಲಿಗೆ ತರಬೇಕು. ಅದು ಮನಃಶುದ್ಧಿ. ಕೊನೆಯದಾಗಿ ಹೇಳ್ತಾರೆ ಭಾವಶುದ್ಧಿ, ಭಾವನೆಗಳು ಕೂಡ ಶುದ್ಧವಾಗಿರಬೇಕಂತ. ಇಂತಹ ವಚನವನ್ನು ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಅದ್ಭುತವಾದಂತಹ ವಾಕ್ಯವನ್ನು ಅಕ್ಕ 12ನೇ ಶತಮಾನದಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ನಮ್ಮ ಜೀವನ ಒಂದು ಯಶಸ್ವಿಯಾದ ಪಯಣವನ್ನು ಸಾಗೋದಕ್ಕೆ ಸಾಧ್ಯವಾಗುತ್ತೆ. ಹೇಗೆ ನಡೆಯೋದು? ಈಗ ನೀವು ಮನೆಗೆ ಹೋಗಿದ್ದೀರಾ, ಮೇಡಮ್ ಏನೋ ಒಂದು ನಿಮಗೆ ನಾಳೆ ಒಂದು ಪ್ರಾಜೆಕ್ಟ್ ಮಾಡ್ಕೊಂಡು ಬನ್ನಿ ಅಂತನೋ ಅಥವಾ ಯಾವುದನ್ನು ಓದಿಕೊಂಡು ಬನ್ನಿ ಅಂತ ಕೊಟ್ಟಿದ್ದಾರೆ. ಕೊಟ್ಟಾಗಲೂ ಕೂಡ ಈ ಏಕಾಗ್ರತೆಯನ್ನು ವಚನ ಸಾಹಿತ್ಯ ಹೇಗೆ ಬೆಳೆಸಿ ನಿಮಗೆ ದಾರಿದೀಪ ಆಗುತ್ತೆ ಅನ್ನೋದಕ್ಕೂ ಕೂಡ ಅದ್ಭುತವಾದ ವಚನಗಳಿವೆ. ಈಗ ನೀವು ಓದೋದಕ್ಕೆ ತಗೋತಾ ಇದ್ದೀರಾ ಅಥವಾ ಪ್ರಾಜೆಕ್ಟ್ ಮಾಡೋಕ್ಕೆ ತಗೋತೀರಾ, ತಗೊಂಡಾಗ ಏನು ಮಾಡ್ತಾರೆ, ಹೊರಗಡೆ ನಿಮ್ಮ ಸ್ನೇಹಿತರು ಆಟ ಆಡ್ತಾ ಇದ್ದಾರೆ, ಫುಟ್ಬಾಲೋ ಅಥವಾ ವಾಲಿಬಾಲ್ ಆಟನೋ ಕ್ರಿಕೆಟ್ ಆಟನೋ ಆಡ್ತಾ ಇದ್ದಾರೆ. ಅಲ್ಲಿಗೆ ಹೋಗಬೇಕು ಅಂತ ನಿಮ್ಮ ಮನಸ್ಸು ಸೆಳೀತಾ ಇದೆ, ಅಲ್ಲಿಗೆ ಹೋಗಬಾರ್ದು. ಯಾಕೆಂದರೆ ಇಲ್ಲಿ ಕೆಲಸವನ್ನು ಕೊಟ್ಟಿದ್ದಾರಲ್ಲ, ಈ ಕೆಲಸದಲ್ಲಿ ನೀವು ಪರಿಪೂರ್ಣತೆಯನ್ನು ಸಾಧಿಸಬೇಕು ಅಂದರೆ ಅದಕ್ಕೆ ಬಸವಣ್ಣನವರ ಒಂದು ಅದ್ಭುತ ವಚನ ಇದೆ. ಆ ಅದ್ಭುತ ವಚನವನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಟ್ಟರೆ ಬದುಕಲ್ಲಿ ಗುರಿ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಆ ವಚನ ಯಾವುದು ಅಂದರೆ, ಅತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಲಸದಂತೆ ಇರಿಸು ಕೂಡಲ ಸಂಗಮ ದೇವ. ಎಂತಹ ಅದ್ಭುತವಾದ ವಚನ ಅಂದರೆ, ಆಟ ಆಡ್ತಾ ಇದ್ದಾರೆ, ನಿಮ್ಮ ಕಾಲುಗಳು ಅಲ್ಲಿಗೆ ಪಯಣವನ್ನು ಬೆಳೆಸಬೇಕು. ಆ ಸಂದರ್ಭದಲ್ಲಿ ಅತ್ತಲಿತ್ತ ಹೋಗದಂತೆ ಹೆಳವ ಅಂದರೆ ನನ್ನನ್ನು ಕುಂಟನನ್ನಾಗಿ ಮಾಡು ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಕಾಲನ್ನು ಕತ್ತರಿಸ್ಬಿಟ್ಟು ಕುಂಟನನ್ನಾಗಿ ಮಾಡು ಅಂತಲ್ಲ, ಆ ಭಾವ ನಿಮ್ಮಲ್ಲಿ ಬರಬೇಕು. ಆ ಸಂದರ್ಭದಲ್ಲಿ ನಾನು ಹೆಳವ ಆಗಬೇಕು ಅನ್ನೋ ಒಂದು ಭಾವ ಬರಬೇಕು. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ. ನೀವು ಓದ್ತಾ ಇದ್ದಾರೆ, ಓದುವಾಗ ಅಮ್ಮನೋ ಅಪ್ಪನೋ ಯಾರೋ ಟಿ ವಿ ಹಾಕಿಬಿಟ್ಟಿದ್ದಾರೆ, ಕ್ರಿಕೆಟ್ ಬರ್ತಾ ಇದೆ. ಆಗ ಏನಾಗಬೇಕು? ನೀವು ಏನಾಗಬೇಕು? ಮಾತಾಡಿ. ಏನಾಗಬೇಕು? ಕುರುಡರಾಗಬೇಕು. ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ನಾನು ಏನು ಕೂಡ ಕಾಣಬಾರ್ದು, ಕಾಣದ ರೀತಿ ನನ್ನನ್ನು ಅಂಧಕನನ್ನಾಗಿ ಮಾಡು. ಇನ್ಯಾವುದೋ ಒಂದು ಶಬ್ದ ಯಾವುದೋ ಕೇಳ್ತಾ ಇದೆ, ಗಲಾಟೆ. ಆ ಕೇಳದ ಹಾಗೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಲಸದಂತೆ ಇರಿಸು ಕೂಡಲ ಸಂಗಮ ದೇವ. ಒಂದು ಪುಸ್ತಕವನ್ನು ಹಿಡ್ಕೊಂಡು ಓದ್ತಾ ಇದ್ದೀರಾ, ಓದುವಾಗ ಇನ್ನು ಯಾವುದೇ ವಿಷಯ ನನ್ನ ಕಿವಿಗೆ ಬೀಳಬಾರ್ದು, ಯಾವುದೇ ವಿಷಯ ನನ್ನ ಕಣ್ಣಿಗೆ ಬರಬಾರ್ದು, ಮತ್ತು ಯಾವುದೇ ವಿಷಯದ ಕಡೆಗೆ ನಾನು ಹೋಗಬಾರ್ದು ಅನ್ನುವ ರೀತಿಯಲ್ಲಿ ನನ್ನನ್ನು ಹೆಳವನನ್ನಾಗಿ ಮಾಡು, ಕುರುಡನನ್ನಾಗಿ ಮಾಡು, ಕಿವುಡನನ್ನಾಗಿ ಮಾಡು ಅಂತ ಹೇಳುವಂತಹ ಬಸವಣ್ಣನವರ ವಚನವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡಾಗ ನಾವು ಒಳ್ಳೆಯ ದಾರಿಯಲ್ಲಿ ಸಾಗಿ ನಾವು ನಿರೀಕ್ಷಿತ ಒಂದು ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ.
ಆದುದರಿಂದಲೇ ಈ ವಚನ ಒಂದು ರೀತಿ ಏನಾಗುತ್ತೆ ಅಂದರೆ ನಿಮಗೆ ಒಂದು ಒಳ್ಳೆಯ ಚಿಂತನೆಯನ್ನು ಮೂಡಿಸುತ್ತೆ, ನಿಮಗೆ ಆತ್ಮವಿಶ್ವಾಸವನ್ನು ಮೂಡಿಸುತ್ತೆ, ಏಕಾಗ್ರತೆಯನ್ನು ಮೂಡಿಸುತ್ತೆ. ಏಕಾಗ್ರತೆಯನ್ನು ಮೂಡಿಸಬೇಕು ಅಂದರೆ ಈ ವಚನಗಳನ್ನು ನೀವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಇದಕ್ಕೆ ಪೂರಕವಾಗಿ ಅಲ್ಲಮ ಪ್ರಭುಗಳು ಒಂದು ಅದ್ಭುತವಾದ ವಚನವನ್ನು ಕೊಡ್ತಾರೆ. ಅಲ್ಲಮ ಪ್ರಭುಗಳು ಅನ್ನೋದನ್ನು ಕೇಳಿರ್ಬೋದು ನೀವು. ಅನುಭವ ಮಂಟಪ ಅಂತ ನೀವು ಬಸವ ಕಲ್ಯಾಣ ಪ್ರವಾಸಕ್ಕೆ ಹೋದರೆ ಬಸವ ಕಲ್ಯಾಣ ಇಂಥ ಕಡೆ ಹೋಗಿದ್ದು ಬನ್ನಿ. ಎಲ್ಲ ಇಲ್ಲೇ ಹೊಡೆಯೋದಕ್ಕಿಂತ ಉತ್ತರ ಕರ್ನಾಟಕದ ಕಡೆ ಹೋದಾಗ ಅಲ್ಲಿ 750 ಕೋಟಿ ರೂಪಾಯಿಯಲ್ಲಿ ಒಂದು ಅನುಭವ ಮಂಟಪ ಅನ್ನೋದು ತಲೆ ಎತ್ತಾ ಇದೆ. 770 ಅಮರ ಗಣಗಳು ಇದ್ದ ದ್ಯೋತಕವಾಗಿ 770 ಕಂಬಗಳ ಒಂದು ಅನುಭವ ಮಂಟಪ 80% ಕೆಲಸ ಪೂರ್ಣ ಆಗಿದೆ. ಇನ್ನು 20% ಮಾತ್ರ ಕೆಲಸ ಇದೆ. ಅಲ್ಲಿಗೆ ಹೋದಾಗ ನಿಮಗೆ ಗೊತ್ತಾಗುತ್ತೆ ಶರಣರು ಏನು ಕೆಲಸ ಎಲ್ಲ ಮಾಡಿದ್ರು ಅಂತ. ಆಗ ಅಲ್ಲಮ ಪ್ರಭುಗಳು ಬರೆಯುವಂತಹ ಒಂದು ವಚನ, ಅದ್ಭುತವಾದ ವಚನ. ಕಾಲುಗಳೆರಡು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ, ಬಂಡಿಯ ಒಡೆವರೈವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ, ಅದರಿಚ್ಛೆಯ ನರಿದು ನಡೆಯದಿದ್ದಡೆ ಅದರಚ್ಚು ಮುರಿಯಿತು ಗುಗೇಶ್ವರ. ಎಂತಹ ಅದ್ಭುತವಾದ ವಚನ. ನಮ್ಮನ್ನು ಒಂದು ಪಯಣಕ್ಕೆ ನಮ್ಮ ದೇಹವನ್ನೇ ಹೋಲಿಸ್ತಾ ಇದ್ದಾರೆ. ಒಂದು ಬಸ್ ಹೋಗ್ತಾ ಇದೆಯೋ ಅಥವಾ ಕಾರು ಹೋಗ್ತಾ ಇರಬೇಕು ಅಂದರೆ ಅದಕ್ಕೇನು ಮುಖ್ಯ? ಏನು ಮುಖ್ಯ? ವೀಲ್ಗಳು ಮುಖ್ಯ, ಚಕ್ರಗಳು ಮುಖ್ಯ. ಹಂಗೆ ನಮ್ಮ ಕಾಲುಗಳೆಂಬುವು ಗಾಲಿ. ನಮ್ಮ ಕಾಲುಗಳು ನಮ್ಮ ದೇಹದಲ್ಲಿ ಚಕ್ರ ಇದ್ದಂಗೆ. ಕಾಲುಗಳೆರಡು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ. ನಮ್ಮ ದೇಹನೇ ಒಂದು ತುಂಬಿದ ಬಂಡಿ, ಸರಕು ತುಂಬಿದಂತಹ ಬಂಡಿ. ಅನೇಕ ಸರಕನ್ನು ತುಂಬ್ಕೊಂಡ್ಬಿಟ್ಟಿದ್ದೀವಿ ಇಲ್ಲಿ. ಆ ಬಂಡಿಯನ್ನು ಒಡೆಯವರೈವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ. ಐವರು ಮಾನಿಸರು ಅಂದರೆ ಯಾರು? ಪಂಚೇಂದ್ರಿಯಗಳು. ಯಾವ ಪಂಚೇಂದ್ರಿಯಗಳು ಗೊತ್ತಾ? ಮಾತಾಡಿ, ಮಕ್ಕಳು ಮಾತಾಡಬೇಕು ಒಂದ್ಸಲ. ಬಾಯಿ ಬಿಟ್ಟರೆ ನನಗೆ ಗೊತ್ತಾಗುತ್ತೆ ನಿಮ್ಗೆ ತಿಳ್ಕೊಂಡಿದ್ದೀರೋ ತಿಳ್ಕೊಂಡಿಲ್ವೋ ಅಂತ. ಪಂಚೇಂದ್ರಿಯಗಳು ಯಾವುವು? ಕಣ್ಣು, ಆಮೇಲೆ ಕಿವಿ, ಮೂಗು, ನಾಲಿಗೆ, ಚರ್ಮ. ಈ ಪಂಚೇಂದ್ರಿಯಗಳು. ಅರ್ಥ ಆಯ್ತಲ್ಲ? ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ. ಅವರಿಗೆ ಒಬ್ಬರಿಗೊಬ್ಬರು ಸಮ ಇಲ್ಲ. ಕಣ್ಣನ್ನು ಮಾತು ಕಾಲು ಕೇಳಿದ್ರೆ ಕಾಲ್ಗೇಟಾಗುತ್ತೆ ಅಲ್ವಾ? ಕಣ್ಣು ಏನೋ ಕೆಟ್ಟದ ಕಡೆ ಹೋಗುವಂತ ನೋಡುತ್ತೆ. ನೋಡಿದಾಗ ನಾವೇನಾದ್ರು ಕಾಲಲ್ಲಿ ಪಯಣ ಬೆಳೆದ್ರೆ ಕಾಲನ್ನು ಮುರಿತಾರಲ್ವಾ? ಹಂಗೆ ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ. ಅವ್ರು ಒಂದಕ್ಕೊಂದು ಸಮ ಇಲ್ಲ ಅವು. ಆದರೆ ಅದರ ಇಚ್ಛೆಯ ನರಿದು, ಅದರ ಇಚ್ಛೆಯನ್ನು ಕಣ್ಣು ಒಳ್ಳೆಯದನ್ನು ನೋಡು ಅಂತ ಹೇಳುತ್ತೆ, ಕೆಟ್ಟದನ್ನು ನೋಡಬೇಡ ಅಂತ. ಕಿವಿ ಒಳ್ಳೆಯದನ್ನು ಕೇಳು ಅಂತೆ, ಕೆಟ್ಟದನ್ನು ಕೇಳಬೇಡ ಅಂತ ಹೇಳುತ್ತೆ. ನಾಲಿಗೆ ಒಳ್ಳೆಯ ರುಚಿಯನ್ನು ಸವಿ ಅಂತ ಹೇಳುತ್ತೆ, ಕೆಟ್ಟ ಸವಿಯನ್ನು ಸವಿಬೇಡ ಅಂತ ಹೇಳುತ್ತೆ. ಹಾಗೆ ಚರ್ಮ ಒಳ್ಳೆಯದನ್ನು ಸ್ಪರ್ಶಿಸು ಅಂತ ಹೇಳುತ್ತೆ, ಕೆಟ್ಟದನ್ನು ಸ್ಪರ್ಶಿಸಬೇಡ ಅಂತ ಹೇಳುತ್ತೆ. ಮೂಗು ಒಳ್ಳೆಯದನ್ನು ಗ್ರಹಿಸು ಅಂತ ಹೇಳುತ್ತೆ, ಕೆಟ್ಟದನ್ನು ಗ್ರಹಿಸಬೇಡ. ಅದನ್ನು ಮಾತ್ರ ನಾವು ಇದು ಮಾಡಿದ್ರೆ ನಮ್ಮ ಬದುಕಿನ ಯಾತ್ರೆ ಪರಿಪೂರ್ಣವಾಗಿರುತ್ತೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ. ಅದರಿಚ್ಛೆಯ ನರಿದು ನಡೆಯದಿರ್ದಡೆ ಅದರಚ್ಚು ಮುರಿಯಿತು ಗುಗೇಶ್ವರ. ಅದನ್ನೇನಾದರೂ ನಾವು ಅವರ ಇಚ್ಛೆಗಳನ್ನು ವ್ಯತಿರಿಕ್ತವಾಗಿ ನಡೆದ್ರೆ ಅದರಚ್ಚು ಅಂದರೆ ನಮ್ಮ ದೇಹವೇ ಏನಾಗುತ್ತೆ? ಮುರಿಯುತ್ತೆ. ಅಂದರೆ ಅಲ್ಲೋಲ ಕಲ್ಲೋಲ ಆಗಿ ನಮ್ಮ ದೇಹವೇ ಒಂದು ವಿಶೇಷವಾಗಿ ಬದುಕಿನ ಕಡೆಗೆ ಹೊರಟೋಗುತ್ತೆ. ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳಬೇಕು ಅಂದರೆ ಶರಣರು ಹೇಳಿರುವಂತಹ ಈ ವಚನಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ಅದನ್ನು ಅನ್ವಯಿಸಿಕೊಳ್ಳಬೇಕು. ಕೇವಲ ಕಿವಿಯಲ್ಲಿ ಕೇಳಿ ಅದನ್ನು ಬಿಟ್ಟರೆ ಆಗೋದಿಲ್ಲ. ಅದನ್ನು ಜೀವನದಲ್ಲಿ ನಾವು ಅನ್ವಯಿಸಿಕೊಂಡಾಗ ಮಾತ್ರ ನಮ್ಮ ಜೀವನ ಯಶಸ್ವಿಯ ದಿಕ್ಕಿನಲ್ಲಿ ಸಾಗುತ್ತೆ ಅಂತ ಹೇಳ್ತಾ, ಒಳ್ಳೆಯದನ್ನು ಮಾಡಿದವ್ರನ್ನ ಮಾತ್ರ ಈ ಪ್ರಪಂಚ ಸ್ಮರಿಸ್ಕೊಂಡಿದೆಯೇ ಹೊರತು ಕೆಟ್ಟದನ್ನು ಮಾಡಿದಾಗ ಈ ಪ್ರಪಂಚ ಸ್ಮರಿಸ್ಕೊಳ್ಳೋದಿಲ್ಲ. ಅದಕ್ಕೆ ಒಂದು ಸುಂದರ ದೃಷ್ಟಾಂತವನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿಮಗೆಲ್ಲ ಒಂದು ರೀತಿ ಸ್ಫೂರ್ತಿದಾಯಕವಾದಂತಹ ಕಥೆ ಅದು. ವಿಶ್ವದಲ್ಲೇ ಅತ್ಯಂತ ದೊಡ್ಡ ಪ್ರಶಸ್ತಿ ಯಾವುದು? ಎಸ್, ಬೆಲ್ಗೆ ಹೇಳ್ತಾರೆ ನೋಬೆಲ್ ಪ್ರಶಸ್ತಿ. ಗೊತ್ತಲ್ಲ? ಆ ನೋಬೆಲ್ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದವರು ಆಲ್ಫ್ರೆಡ್ ನೋಬೆಲ್ ಅಂತ. ಈ ಆಲ್ಫ್ರೆಡ್ ನೋಬೆಲ್ ರಸಾಯನಶಾಸ್ತ್ರಜ್ಞ, ಕೆಮಿಸ್ಟ್. ಅವರು ಡೈನಾಮೈಟನ್ನು ಕಂಡುಹಿಡಿತಾರೆ. ಡೈನಮೈಟನ್ನು ಏಕೆ ಕಂಡುಹಿಡಿತರು ಅಂದರೆ, ಈ ಕಲ್ಲಿನ ದೊಡ್ಡ ದೊಡ್ಡ ಬಂಡೆಗಳಿರ್ತಲ್ಲ, ಆ ಬಂಡೆಗಳನ್ನು ಚೂರು ಮಾಡೋದಕ್ಕೆ, ಬೆಟ್ಟಗಳನ್ನು ಅಗಿಯೋದಕ್ಕೆ, ಇವೆಲ್ಲ ಒಂದಕ್ಕೋಸ್ಕರ ಅವರು ಡೈನಮೈಟನ್ನು ಕಂಡುಹಿಡಿತಾರೆ. ಏನಾಗುತ್ತೆ ಅಂದರೆ, ಆ ಡೈನಮೈಟ್ ಕೆಟ್ಟದಕ್ಕೆ ಅಂದರೆ ಯುದ್ಧಕ್ಕೆ ಬಳಕೆ ಆಗಿಬಿಡುತ್ತೆ. ಯುದ್ಧಕ್ಕೆ ಬಳಕೆ ಆದಾಗ ಲಕ್ಷಾಂತರ ಜನ ಸಾವನ್ನು ಹಾಕ್ಬಿಡ್ತಾರೆ. ಅನೇಕ ಜನರು ಕೈ ಕಾಲೆಲ್ಲವನ್ನು ಕಳ್ಕೊಬಿಡ್ತಾರೆ. ಆ ಕೈ ಕಾಲನ್ನು ಕಳ್ಕೊಂಡಾಗ ಎಲ್ಲ ಏನಂತ ಕರಿತಾ ಇರ್ತಾರೆ ಅಂದರೆ, ಇವನ್ನ ಸಾವಿನ ವ್ಯಾಪಾರಿ ಅಂತ ಕರಿತಾ ಇರ್ತಾರೆ. ಯಾರನ್ನ? ಆಲ್ಫ್ರೆಡ್ ನೋಬೆಲನ್ನು. ಅವನು ಒಂದು ಸಲ ವಿಮಾನದಲ್ಲಿ ಬೇರೆ ದೇಶಕ್ಕೆ ಪಯಣ ಬೆಳೆಸಬೇಕಾಗತ್ತೆ. ವಿಮಾನಕ್ಕೆ ಬರಬೇಕು, ಇನ್ನೇನು ಆ ಸ್ಟೇಷನ್ಗೆ ಬರಬೇಕು, ಸಮಯ ಆಗಿಬಿಡುತ್ತೆ, ವಿಮಾನ ಹೊರಟು ಬಿಡುತ್ತೆ.
ನಂತರ ಮನೆಗೆ ಬಂದು ಮನೆಯಲ್ಲಿ ಉಳ್ಕೊಬಿಡ್ತಾನೆ. ದುರಾದೃಷ್ಟವಶಾತ್ ಆ ವಿಮಾನ ಅಪಘಾತಕ್ಕೀಡಾಗಿ ಅಲ್ಲಿದ್ದವರೆಲ್ಲ ಸತ್ತೋಗ್ಬಿಡ್ತಾರೆ. ಆ ವಿಮಾನದಲ್ಲಿ ಇದ್ದಂತಹ ಟಿಕೆಟ್ಗಳ ಪ್ರಕಾರ ಯಾರು ಸತ್ತೋಗಿದ್ರು? ಕೇಳ್ತಾ ಇದ್ದೀರಾ? ಯಾರು ಸತ್ತೋಗಿದ್ರು? ಆಲ್ಫ್ರೆಡ್ ನೋಬೆಲ್ ಕೂಡ ಸತ್ತೋಗಿದ್ರು. ಅವರು ಆಲ್ಫ್ರೆಡ್ ನೋಬೆಲ್ ಸತ್ತೋಗಿರೋ ವಿಷಯ ಎಲ್ಲ ಪತ್ರಿಕೆಯಲ್ಲೂ ಕೂಡ ಪ್ರಕಟ ಆಗುತ್ತೆ. ಒಂದು ಪತ್ರಿಕೆಯ ಶೀರ್ಷಿಕೆಯಲ್ಲಿ ಒಂದು ವಿಶೇಷವಾಗಿ ಬಂದಿರುತ್ತೆ. ಆಲ್ಫ್ರೆಡ್ ನೋಬೆಲ್ ಮನೆಯ ಮುಂದಿನ ಅಂಗಳದಲ್ಲಿ ಚೇರನ್ನು ಹಾಕ್ಕೊಂಡು ಪತ್ರಿಕೆಯನ್ನು ಓದೋದಕ್ಕೆ ತೆರಿತಾನೆ. ಅಲ್ಲಿ ಆಲ್ಫ್ರೆಡ್ ನೋಬೆಲ್ ಅನ್ನೋ ವಿಷಯ ಏನಂತ ಬಂದಿರುತ್ತೆ ಅಂದರೆ, ಸಾವಿನ ವ್ಯಾಪಾರಿ ಸತ್ತ ಅನ್ನೋ ಒಂದು ವಿಶೇಷವಾದಂತಹ ಶೀರ್ಷಿಕೆಯನ್ನು ಹಾಕಿ ಆ ಪತ್ರಿಕೆಯಲ್ಲಿ ಪ್ರಕಟವಾಗಿರುತ್ತೆ. ಅಂದರೆ ತನ್ನ ಸಾವಿನ ಸುದ್ದಿಯನ್ನು ಆಲ್ಫ್ರೆಡ್ ನೋಬೆಲ್ ತಾನೇ ಓದುವಂತಹ ಸಂದರ್ಭ. ಸಾವಿನ ವ್ಯಾಪಾರಿ ಸತ್ತ. ಆಗ ಅವನಿಗೆ ಮನಸ್ಸಿನಲ್ಲಿ ಒಂದು ರೀತಿ ಕಸಿವಿಸಿ ಉಂಟಾಗುತ್ತೆ. ನಾನು ಸತ್ತ ನಂತರ ಈ ಪ್ರಪಂಚ ನನ್ನನ್ನು ಈ ರೀತಿ ಸ್ಮರಿಸ್ಕೊಳ್ಬೇಕಾ ಅಂತ ಆಲೋಚನೆಯನ್ನು ಮಾಡಿ ಕೊನೆಗಿಲ್ಲ, ನಾನು ಒಂದು ಒಳ್ಳೆಯ ಕೆಲಸವನ್ನು ಮಾಡಲೇಬೇಕು. ಈಗ ಏನನ್ನ ಡೈನಮೈಟನ್ನು ಕಂಡುಹಿಡಿದು ಅದು ಕೆಟ್ಟ ಬಳಕೆಗೆ ಆಗಿರ್ಬೋದು, ಆದರೆ ಒಂದು ಒಳ್ಳೆಯ ವಿಷಯವನ್ನು ನಾನು ಸಂಸ್ಥಾಪನೆ ಮಾಡಲೇಬೇಕು ಅಂತ ಹೇಳಿ ಕೊನೆಗೆ ನೋಬೆಲ್ ಅನ್ನೋ ಒಂದು ಪಾರಿತೋಷಕ ಒಂದು ಸಮಿತಿಯನ್ನು ಸ್ಥಾಪಿಸಿ, ಯಾರು ವಿಜ್ಞಾನದಲ್ಲಿ, ತಂತ್ರಜ್ಞಾನದಲ್ಲಿ ಮತ್ತು ಶಾಂತಿಯ ಸ್ಥಾಪನೆಯಲ್ಲಿ ಜಗತ್ತಿನಲ್ಲಿ ಯಾರು ತುಂಬ ಕೆಲಸವನ್ನು ಮಾಡ್ತಾರೋ ಅವರಿಗೆ ನೋಬೆಲ್ ಪಾರಿತೋಷಕವನ್ನು ಕೊಡುವಂತಹ ನೋಬೆಲ್ ಪ್ರಶಸ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಈಗ ಇಡೀ ಪ್ರಪಂಚವೇ ಅವನನ್ನು ಸ್ಮರಿಸ್ಕೊಳ್ತಾ ಇದೆ. ಅರ್ಥ ಆಯ್ತಲ್ಲ? ಯಾರು ಒಳ್ಳೆಯದನ್ನು ಮಾಡ್ತಾರೆ, ಯಾರು ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ, ಅವನನ್ನು ಜಗತ್ತು ಸೂರ್ಯ ಚಂದ್ರರು ಇರುವವರೆಗೂ ಕೂಡ ಸ್ಮರಿಸ್ಕೊಳ್ತಾರೆ. ಅದೇ ರೀತಿ 12ನೇ ಶತಮಾನದ ಶರಣರು. ನಾವು ನಮ್ಮ ತಂದೆಯ ಹೆಸರು ಹೇಳ್ಬೋದು, ನಮ್ಮ ತಾತನ ಹೆಸರು ಹೇಳ್ಬೋದು, ಅವರ ತಂದೆಯ ಹೆಸರು ಹೇಳ್ಬೋದು. ಇನ್ನು 4 ತಲೆಮಾರು ಬಿಟ್ಟರೆ ಅವರ ತಲೆಮಾರು ಕೂಡ ನಮಗೆ ನೆನಪಿಗೆ ಬರೋದೇ ಇಲ್ಲ. ಆದರೆ 12ನೇ ಶತಮಾನ ಅಂದರೆ 900 ಶತಮಾನ ಅಂದರೆ 12, 13 ತಲೆಮಾರಿನ ಜನಾಂಗವೇ ಬಂದಿದ್ದರೂ ಕೂಡ ನಾವು 12ನೇ ಶತಮಾನದ ಬಸವಣ್ಣವ್ರನ್ನ ನೆನ್ಕೊಳ್ತೀವಿ, ಅಲ್ಲಮ ಪ್ರಭುಗಳನ್ನು ನೆನೆಸ್ಕೋತೀವಿ, ಮತ್ತು ಮಡಿವಾಳ ಮಾಚಿದೇವರನ್ನ ನೆನೆಸ್ಕೋತೀವಿ, ಅಕ್ಕ ಮಹಾದೇವಿಯವರನ್ನ ನೆನೆಸ್ಕೋತೀವಿ. ಅಂದರೆ ಅವರು ಮಾಡಿರುವಂತಹ, ಜಗತ್ತಿಗೆ ಕೊಟ್ಟಿರುವಂತಹ ವಚನ ಸಾಹಿತ್ಯ ಅನ್ನುವ ಒಂದು ಕೊಡುಗೆಯಿಂದ ನಾವು ಅವರನ್ನು ಸ್ಮರಿಸ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ, ಅರ್ಥಶಾಸ್ತ್ರದ ಪಿತಾಮಹ ಅಂತ ಯಾರನ್ನು ಕರಿತೀವಿ ಅಂದರೆ ನಾವು ಗೊತ್ತಲ್ಲ, ಅರ್ಥಶಾಸ್ತ್ರ ಇದೆಯಾ ನಿಮಗೆ? ಅರ್ಥಶಾಸ್ತ್ರದ ಪಿತಾಮಹ ಅಂತ ಯಾರನ್ನು ಕರಿತೀವಿ? ಆಡಮ್ ಸ್ಮಿತನ್ನು ಕರಿತೀವಿ. ಆಡಮ್ ಸ್ಮಿತ್ ಅರ್ಥಶಾಸ್ತ್ರದ ಬಗ್ಗೆ ಒಂದು ವ್ಯಾಖ್ಯಾನವನ್ನು ಬರೀತಾರೆ. ಏನು ವ್ಯಾಖ್ಯಾನವನ್ನು ಬರೀತಾರೆ ಅಂದರೆ, ಅರ್ಥಶಾಸ್ತ್ರ ಎಂದರೆ ಸಂಪತ್ತನ್ನು ಅರಿಯುವ ಶಾಸ್ತ್ರ ಅಂತ ಒಂದು ವ್ಯಾಖ್ಯಾನವನ್ನು ಬರೀತಾರೆ. ಆ ವ್ಯಾಖ್ಯಾನವನ್ನು ಬರೆದಾಗ ಅವನು 18ನೇ ಶತಮಾನದಲ್ಲಿ, ಆದರೆ 19ನೇ ಶತಮಾನದಲ್ಲಿ ಪ್ರೊಫೆಸರ್ ಮಾರ್ಷಲ್ ಬರ್ತಾರೆ. ಅವರು ಅರ್ಥಶಾಸ್ತ್ರಜ್ಞರು. ಅವರು ಅರ್ಥಶಾಸ್ತ್ರ ಅಂದರೆ ಆಡಮ್ ಸ್ಮಿತ್ನ ಒಂದು ವಾದವನ್ನು ಅವರು ಅಲ್ಲಗೆಳಿತಾರೆ. ಆಡಮ್ ಸ್ಮಿತ್ ಏನಂತ, ಅವರು ಸಂಪತ್ತು ಅಂದರೆ ಕೇವಲ ಅರಿಯುವ ಶಾಸ್ತ್ರ ಆಗಬಾರ್ದು, ಅದು ಜನಸಾಮಾನ್ಯರಿಗೆ ಬಳಕೆ ಆದಾಗ ಮಾತ್ರ ಅದು ಅರ್ಥಶಾಸ್ತ್ರ ಆಗುತ್ತೆ ಅಂತ 18ನೇ ಶತಮಾನದ ವಾದವನ್ನು 19ನೇ ಶತಮಾನದ ಪ್ರೊಫೆಸರ್ ಮಾರ್ಷಲ್ ಏನು ಮಾಡ್ತಾರೆ, ಅಲ್ಲಗೆಳಿತಾರೆ. ಅರ್ಥಶಾಸ್ತ್ರ ಅಂದರೆ ಕೇವಲ ಸಂಪತ್ತು ಬಗ್ಗೆ ತಿಳ್ಕೊಂಡ್ರೆ ಸಾಧ್ಯ ಇಲ್ಲ, ಆ ತಿಳ್ಕೊಂಡಂತಹ ಸಂಪತ್ತನ್ನು ಜನಸಾಮಾನ್ಯರಿಗೆ ಬಳಕೆ ಆಗಬೇಕು ಅಂತ. ಆದರೆ ಬಸವಣ್ಣವರು ಎಷ್ಟನೇ ಶತಮಾನ? 12ನೇ ಶತಮಾನ. ಅವರು ಹೇಳ್ತಾರೆ, ದುಡಿದು ಉಂಡ್ರಿ, ಉಳಿದದ್ರಲ್ಲಿ ಸ್ವಲ್ಪ ಸಮಾಜಕ್ಕೆ ಕೊಡ್ರಿ. ದುಡಿದು ಉಂಡ್ರಿ ಅಂದರೆ ಕಾಯಕ, ಸ್ವಲ್ಪ ಸಮಾಜಕ್ಕೆ ಕೊಡ್ರಿ ಅಂದರೆ ದಾಸೋಹ. ಆ ಕಾಯಕ ಮತ್ತು ದಾಸೋಹ ತತ್ವವನ್ನು 12ನೇ ಶತಮಾನದಲ್ಲೇ ತಿಳಿಸಿದಂತಹ ಬಸವಣ್ಣನವರು ಅರ್ಥಶಾಸ್ತ್ರದ ಪಿತಾಮಹ ಆಗೋದ್ರಲ್ಲಿ, ಅದನ್ನು ತಿಳ್ಕೊಳ್ಳೋದ್ರಲ್ಲಿ ನಾವು ಎಡವಿದ್ದೇವೆ. ಆದುದರಿಂದ ನಿಜವಾದ ಅರ್ಥಶಾಸ್ತ್ರದ ಪಿತಾಮಹ ಯಾರು? ಬಸವಣ್ಣವರು. ಜೋರ ಚಪ್ಪಾಳೆ ತಟ್ಟಬೇಕಲ್ವಾ? ಎಸ್. ಇನ್ನು ನನ್ನ ಉಪನ್ಯಾಸದ ಅಂತಿಮ ಭಾಗಕ್ಕೆ ಬಂದಿದ್ದೇನೆ. ವಚನ ಸಾಹಿತ್ಯದಲ್ಲಿ ಏನಿದೆ ಅನ್ನೋದಕ್ಕಿಂತ ಏನಿಲ್ಲ ಅಂತಲೂ ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ವಚನ ಸಾಹಿತ್ಯ ಕೈಯಾಕದ ಕ್ಷೇತ್ರವಿಲ್ಲ, ಎಲ್ಲದರ ಬಗ್ಗೆ ಇದೆ. ಹೀಗೆ ಒಂದು ಉಪನ್ಯಾಸ ನಮ್ಮ ಖ್ಯಾತ ಸಂಶೋಧಕರಾದಂತಹ ಡಾಕ್ಟರ್ MM ಕಲಬುರ್ಗಿಯವರು ಹೀಗೆ ಒಂದು ಉಪನ್ಯಾಸವನ್ನು ಕೊಡ್ತಾ ಇರ್ತಾರೆ. ಉಪನ್ಯಾಸವನ್ನು ವಚನ ಸಾಹಿತ್ಯದ ಬಗ್ಗೆ ಕೊಡ್ತಾ ಇರ್ತಾರೆ. ವ್ಯಕ್ತಿತ್ವ ವಿಕಸನದಲ್ಲಿ ವಚನ ಸಾಹಿತ್ಯದ ಪಾತ್ರ ಅಂತ ಒಂದು ಉಪನ್ಯಾಸವನ್ನು ಕೊಡ್ತಾ ಇರ್ತಾರೆ. ಎಲ್ಲ ಆಯಿತು, ಉಪನ್ಯಾಸ ಅರ್ಧ ಗಂಟೆ, ನನಗೆ ಮೇಡಮ್ ಅರ್ಧ ಗಂಟೆ ಸಮಯ ಕೊಟ್ಟಿದ್ದಾರೆ, ಆ ರೀತಿ ಸಮಯ ಕೊಟ್ಟರು, ಅರ್ಧ ಗಂಟೆ ಮಾತಾಡಿದ್ರು. ಮಾತಾಡಾದಮೇಲೆ ಅಲ್ಲಿ ಕೊನೆಯಲ್ಲಿ ಒಬ್ಬರು ಕೂತಿದ್ರು. ಅವರು ಅಂಗವಿಕಲರು, ವಿಶೇಷ ಚೇತನರು. ಅವ್ರು ಎದ್ದು ನಿಂತ್ಕೊಂಡು ಕೇಳಿದ್ರಂತೆ, ಸರ್ ವಚನ ಸಾಹಿತ್ಯ ಅದ್ರ ಬಗ್ಗೆ ಇದ್ರ ಬಗ್ಗೆ ಎಲ್ಲರ ಬಗ್ಗೆನೂ ಹೇಳಿದ್ರಿ, ವಚನ ಸಾಹಿತ್ಯದಲ್ಲಿ ನಮ್ಮ ವಿಶೇಷ ಚೇತನರ ಬಗ್ಗೆ ಏನು ಹೇಳಿಲ್ವಾ ಅಂತ ಪ್ರಶ್ನೆ ಹಾಕಿದ್ರಂತೆ. ಆಗ ಕಲಬುರ್ಗಿ ಅವ್ರಿಗೆ ಅದರಲ್ಲಿ ಉತ್ತರ ಇರಲಿಲ್ಲ. ಯಾಕೆಂದರೆ ಅಧ್ಯಯನ ಮಾಡಿದ್ರೆ ಅದ್ರ ಬಗ್ಗೆ ತಿಳ್ಕೊಂಡಿದ್ದಾಗ ತಾನೆ. ಅಲ್ಲಪ್ಪ, ನಿನಗೆ ಒಳ್ಳೆ ಪ್ರಶ್ನೆಯೇ ಕೇಳಿದೆಯಾ, ಅದ್ರ ಬಗ್ಗೆ ನಾನು ಅಧ್ಯಯನ ಮಾಡಿ ಮುಂದಿನ ಸಭೆಯಲ್ಲಿ ನಾನು ತಿಳಿಸ್ತೀನಿ ಅಂತ ಹೊರಟೋದ್ರಂತೆ.
ಹೋಗಿ ಇಡೀ ವಚನವನ್ನು ಬಸವಣ್ಣನವರ 1409 ವಚನಗಳನ್ನು ಕೂಡ ಅವರು ತಿರುವು ಹಾಕಿದ್ರಂತೆ. ತಿರುವು ಹಾಕಿದಾಗ ಒಂದು ವಚನ ಸಿಕ್ತಂತೆ ಅವರಿಗೆ. ಆ ಸಿಕ್ಕಿದಂಥ ವಚನ ಯಾವುದು ಅಂದರೆ, ಹಾಲ ಕಂದಲು ತುಪ್ಪದ ಮಡಕೆಯ ಬೋಡು ಮುಖ್ಯನ ಬೇಡ, ಹಾಲು ಸಿಹಿ ತುಪ್ಪ ಕಮ್ಮನೆ ಲಿಂಗಕ್ಕೆ ಬೋನ, ಕೂಡಲ ಸಂಗನ ಶರಣರ ಅಂಗಹೀನರೆಂದೆಡೆ ನಾಯಕ ನರಕ ಕೂಡಲ ಸಂಗಮ ದೇವ ಅನ್ನೋ ಒಂದು ವಚನ ಸಿಕ್ಕಿದ ಮೇಲೆ ಅದನ್ನು ತಗೊಬಂದು ಅವನಿಗೆ ಹೇಳಿದ್ರಂತೆ. ಯಾರು ಪ್ರಶ್ನೆ ಕೇಳಿದ್ರು ಹಾಗೆ. ಅಂದರೆ ಈಗಿನ ಕಾಲದಲ್ಲಿ ಸ್ಟೀಲ್ ಪಾತ್ರೆ ಮತ್ತು ಸಿಲ್ವರ್ ಇವೆಲ್ಲ ಇದೆ. ಆದರೆ ಹಿಂದಿನ ಕಾಲದಲ್ಲಿ ನಾವು ಹಾಲನ್ನು ಯಾವುದರಲ್ಲಿ ಇಡ್ತಾ ಇದ್ದೋ, ಮಡಕೆಯಲ್ಲಿ ಕಾಯಿಸ್ತಾ ಇದ್ದದ್ದು 12ನೇ ಶತಮಾನದಲ್ಲಿ. ಆ ಕಾಯಿಸುವಾಗ ಬೇರೆಗೆ ತಗುಲಿ ಏನಾಗ್ತಾಯಿತ್ತು, ಮಡಕೆಯ ಏನಾಗ್ತಿತ್ತು, ಆ ಹೆಂಚಿತ್ತಲ್ಲ, ಆ ಹೆಂಚು ಮುರಿದೋಗ್ಬಿಡ್ತಿತ್ತಂತೆ. ಅದರಲ್ಲೂ ಹಾಲು ಕಾಯಿಸ್ತಾ ಇದ್ರು. ಹಂಗೆ ಹಾಲ ಕಂದಲು ತುಪ್ಪದ ಮಡಕೆಯ ಬೋಡು ಮುಖ್ಯನ ಬೇಡ. ಅದಕ್ಕೆ ಹಾಲನ್ನು ಕಾಯಿಸೋಕೆ ಹೋದಾಗ ಅದ್ರ ಮಡಕೆಯ ಬೋಡು ಮುಕ್ಕಾಗಿದೆ ಅಂತ ಹೇಳಬೇಡ. ಆ ಹಾಲನ್ನು ಕಾಯಿಸಿದಾಗ ಅದು ಸಿಹಿಯಾಗೇ ಇರುತ್ತೆ, ಅದರಲ್ಲಿ ಬರುವಂತಹ ತುಪ್ಪ ಕಂಪನ್ನ ಪರಿಮಳವನ್ನೇ ಬೀಸುತ್ತೆ. ಹಂಗೆ ಕೂಡಲ ಸಂಗನ ಶರಣರ ಅಂಗಹೀನರೆಂದೆಡೆ ನಾಯಕ ನರಕ ಅಂತ ಹೇಳಿದ್ರಂತೆ. ಅಂದರೆ ಅಂಗವಿಕಲರು ಅಂತ ಅವರಿಗೆ ನಾವು ದೂಷಣೆನೇ ಮಾಡಬೇಡ, ಅವರಲ್ಲಿ ಒಂದು ವಿಶೇಷ ಪ್ರಭೆ ಇರುತ್ತೆ ಅನ್ನೋದಕ್ಕೆ ಅನೇಕ ವಿಶೇಷ ಚೇತನರು ನಾವು ಕೂಡ ಮಾಡದಂತಹ ಸಾಧನೆಯನ್ನು ಮಾಡಿರೋದನ್ನು ನೋಡಿರ್ಬೋದು. ಆ ಸಂದರ್ಭದಲ್ಲಿ ವಿಶೇಷ ಚೇತನರು ಏನು ಸಾಧನೆ ಮಾಡಿದ್ದಾರೆ ಅನ್ನೋದನ್ನು ಇಲ್ಲೇ ಅನೇಕ ಕಾರ್ಯಕ್ರಮಗಳು, ಯಾಕಂದರೆ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿ ಇದೇ ಒಂದು ಪ್ರಾಂಗಣದಲ್ಲಿ ಸುಮಾರು 40ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನಾವಿಲ್ಲಿ ಮಾಡಿರೋದ್ರಿಂದ ಆ ಒಂದು ಅಂಶವನ್ನು ಇಲ್ಲಿ ವಿಶೇಷ ಚೇತನರ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡಿ ವಿಶೇಷ ಚೇತನರ ಬಗ್ಗೆ ಒಂದು ಉಪನ್ಯಾಸವನ್ನು ಕೊಟ್ಟಿದ್ದೆ. ಆದರೆ ಇದು ಸಮಯ ಅಲ್ಲದೆ ಇರೋದ್ರಿಂದ ಮತ್ತು ಆ ಸಮಯದ ಒಂದು ಅಭಾವದ ಕೊರತೆಯಿಂದ ಆ ವಿಷಯವನ್ನು ಹೇಳೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ, ಆ ರೀತಿ ವಚನ ಸಾಹಿತ್ಯದಲ್ಲಿ ಎಲ್ಲ ಕೂಡ ಇವೆ. ಯಾಕೆ ನಿಮ್ಮ ಇಲ್ಲಿ ಇಬ್ಬರು ಇದ್ದೀರಾ, 2 ರೀತಿಯ ವಯೋಮಾನದವರು ಇದ್ದೀರಾ. ನೀವು ಚಿಕ್ಕವರಿದ್ದೀರಾ ಮತ್ತು ಇಲ್ಲಿರುವಂಥ ಹಿರಿಯರು ಕೂಡ ಇದ್ದೀರಾ ಅಲ್ಲ. ಹಳೆಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತ ಹೇಳ್ತಾರೆ ಕವಿಗಳು, ತುಂಬ ಚೆನ್ನಾಗಿ ಹೇಳ್ತಾರೆ ಅದ್ರ ಬಗ್ಗೆ. ಹಳೆಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ. ಇದು ಒಂದು ರೀತಿ ಎಲ್ಲ ಮಿಶ್ರಣವಾಗಿದೆ. ನಿಮ್ಗೆ ಯಾಕೆ ಈ ಒಂದು ಅಂಶ ಬೇಕು ಅಂದರೆ, ಅದಕ್ಕೆ ಬಸವಣ್ಣವರು ಆಗಲೇ ಒಂದು ವಚನ ಕೊಟ್ಟುಬಿಟ್ಟಿದ್ದಾರೆ. ನರೆ ಕೆನ್ನಗೆ ತೆರಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಅಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪ ಒಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮದೇವನ ಅಂತ ಹೇಳ್ತಾರೆ. ಹಂಗೆ ನೀವು ವಯಸ್ಸಾದ ಮೇಲೆ 100 ಸಲ ನೆನೆಯೋದಕ್ಕಿಂತ ವಯಸ್ಸಿರುವಾಗಲೇ ಕೇವಲ 2 ನಿಮಿಷ ಆ ಪರಮಾತ್ಮನನ್ನು ಆ ಭಗವಂತನ ನೆನೆದ್ರೆ ನೀವು ಏನು ಅಂದ್ಕೊಂಡಿದ್ದೀರೋ ಅಂದ್ಕೊಂಡಿರೋದು ಸಾರ್ಥಕವಾಗುತ್ತೆ ಅಂತ ಹೇಳ್ತಾ, ಇವತ್ತು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಮತ್ತು ಕದಳಿ ಮಹಿಳಾ ವೇದಿಕೆಯವರು ನನಗೆ ಒಂದು ವಿಶೇಷವಾದ ವಿಷಯವನ್ನು ಕೊಟ್ಟರು. ಈಗ ಏನು ಹೇಳಿದೆ ಅದನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಿಮಗೆ ದಾರಿದೀಪ ಆಗುತ್ತೆ. ನಿಮ್ಮ ತಂದೆಯರು ಯಾರು ಕೂಡ ಆಗರ್ಭ ಶ್ರೀಮಂತರಲ್ಲ, ಸಾಮಾನ್ಯ ವ್ಯಕ್ತಿಗಳು ಎಲ್ಲ. ನಾವು ಸಾಮಾನ್ಯ ವ್ಯಕ್ತಿಯಾಗಿರೋರು ತಂದೆ ತಾಯಿಗಳು ಪಡುತ್ತಿರುವಂತಹ ಪರಿಶ್ರಮವನ್ನು ಅರ್ಥ ಮಾಡಿಕೊಂಡು ಈ ವಚನ ಸಾಹಿತ್ಯ ಇವತ್ತು ಏನು ಹೇಳಿದ್ದೀವಿ ಅದನ್ನು ತಲೆಯಲ್ಲಿ ಇಟ್ಕೊಂಡ್ರೆ ನಾವು ಬದುಕಿನ ದಾರಿಯಲ್ಲಿ ಸುಗಮವಾಗಿ ಪಯಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಆಗೋದಿಲ್ಲ. ಅದಕ್ಕೆ ನಮ್ಮ ಜೀವನ ಗಣಿತದ 4 ಮೂಲಕ್ರಿಯೆಗಳಿಗೆ ಒಳಪಡಬೇಕು ಅಂತಾರೆ. ಗಣಿತದ 4 ಮೂಲಕ್ರಿಯೆಗಳು ಯಾವ್ಯಾವುದು? ಕೂಡುವುದು, ಕಳೆಯುವುದು, ಗುಣಿಸುವುದು, ಭಾಗಿಸುವುದು. ಏನು ಕೂಡಬೇಕು ನೀವು ಈ ವಯಸ್ಸಿನವರು? 8, 9, 10ನೇ ತರಗತಿ ಇದೆಯಲ್ಲ, ಈ ಟೈಮಲ್ಲಿ ನಮ್ಮದು ಕೋತಿಯಂತೆ ಮನಸ್ಸು. ಈಗ ನೀವೇನು ಕೂಡಬೇಕು ಅಂದರೆ ಮಿತ್ರರನ್ನು ಕೂಡುತ್ತಾ ಹೋಗಬೇಕು. ನೀವು ಗೊತ್ತಾಯ್ತಲ್ಲ, ಮಿತ್ರರನ್ನು ಕೂಡುತ್ತಾ ಹೋಗ್ಬೇಕು. ಯಾವ ಮಿತ್ರರು? ಒಳ್ಳೆಯ ಮಿತ್ರರನ್ನು. ಶತ್ರುಗಳನ್ನು ಕಳೆಯುತ್ತಾ ಹೋಗಬೇಕು. ಸದ್ಗುಣಗಳನ್ನು ಗುಣಿಸುತ್ತಾ ಹೋಗಬೇಕು, ದುರ್ಗುಣಗಳನ್ನು ಭಾಗಿಸುತ್ತಾ ಹೋಗಬೇಕು. ಆಗ ನಿಮ್ಮ ಜೀವನ ಯಶಸ್ವಿಯಾಗುತ್ತೆ. ಆದುದರಿಂದ ಆ ಒಂದು ಅಂಶವನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಿನ ದಾರಿಯನ್ನು ಕಟ್ಕೊಳ್ಳಿ. ಇದು ಒಳ್ಳೊಳ್ಳೆ ಶಿಕ್ಷಕರಿದ್ದಾರೆ. ಮಹಾಜನ ಪ್ರೌಢಶಾಲೆ ಅಂದರೆ ತುಂಬ ವಿಶೇಷವಾದಂತಹ ಹೆಸರು ಇರುವಂತಹ ಈ ಒಂದು ಸಂಸ್ಥೆ. ಈ ಸಂಸ್ಥೆಗೆ ಹೆಸರನ್ನ ತರಬೇಕು ಅಂದರೆ ಈ ಒಂದು ಕಾರ್ಯಕ್ರಮಗಳ ಮುಖಾಂತರ ನಿಮಗೆ ಒಂದು ವಿಶೇಷ ಪ್ರಭೆ ಉಂಟಾಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಇವತ್ತು ನಮ್ಮನ್ನು ಕರೆಸಿ ಈ ಒಂದು ಅನೇಕ ವಿಚಾರಗಳನ್ನು ತಿಳಿಸಲು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಈ ಒಂದು ಕದಳಿ ವೇದಿಕೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಶೋಭಾರಾಣಿ ಜಯಪ್ರಕಾಶ್ ಮೇಡಮ್ ಅವರಿಗೆ ಮತ್ತು ಅಧ್ಯಕ್ಷತೆ ಗೌರವ ಉಪಸ್ಥಿತರಿರುವಂತಹ ಡಾಕ್ಟರ್ ಜಯಪ್ಪ ಹೊನ್ನಾಳಿರವರಿಗೆ, ಈ ಎಲ್ಲ ಕಾರ್ಯಕ್ರಮ ನಡಿಬೇಕು ಅಂದರೆ ಒಂದು ದತ್ತಿಯನ್ನು ಸ್ಥಾಪಿಸಿ ಈ ಒಂದು ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಸೌಭಾಗ್ಯವನ್ನು ಕರುಣಿಸ್ತಿರುವಂತಹ ದತ್ತಿ ದಾಸೋಹಿಗಳಿಗೆ ಈ ಸ್ಥಳಾವಕಾಶವನ್ನು ಮಾಡಿ ನಮಗೂ ಕೂಡ ಒಂದು ವಿಶೇಷ ಪ್ರಭೆಯನ್ನು ಉಂಟು ಮಾಡಲು ಕಾರಣೀಭೂತರಾದಂತಹ ಮೇಡಮ್ ಸುಜಾತ ಮೇಡಮ್ ಅವ್ರಿಗೂ ಕೂಡ ಶರಣಾರ್ಥಿಗಳನ್ನು ಅರ್ಪಿಸಿ, ಸಾವಧಾನವಾಗಿ ಕೇಳಿದಂಥ ತಮಗೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಅರ್ಪಿಸಿ ನನ್ನ 1-2 ನುಡಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಜೈ ಬಸವ, ಜೈ ಶರಣ. ಹೊರಡುವೆ ನಾನು ಹೊರಡುವೆ ಮುಂದೆ,
ಬರುವುದು ವಿಶ್ವವು ನನ್ನಯ ಹಿಂದೆ, ಅವರಿವರೆಂಬೇನೆ ಎಲ್ಲರೂ ಒಂದೇ, ಎಲ್ಲರಿಗಿರುವನು ಒಬ್ಬನೇ ತಂದೆ. ಬರುವೇನು ಬರುವೇನು ಭುವಿಯನ್ನು ಬೆಳಗಿ, ಬರುವೇನು ಬಂದೇ ಬರುವೇನು. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೇ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೇ. ಬರುವೇನು ಬಂದೆ ಬರುವೇನು, ಬರುವೇನು ಬಂದೆ ಬರುವೇನು, ಬರುವೇನು ಬಂದೆ ಬರುವೇನು, ಬರುವೇನು ಬಂದೆ